ಬಿಜೆಪಿ ಅಧಿಕಾರಾವಧಿಯಲ್ಲಿ ನಡೆದಿದೆ ಎನ್ನಲಾದ ಕೋವಿಡ್ ಹಗರಣದ ತನಿಖೆಗೆ ಈಗ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿರುದ್ಧ ಮಾಜಿ ಸಿಎಂ ಯಡಿಯೂರಪ್ಪ ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿ ಅಧಿಕಾರಾವಧಿಯ ಕೋವಿಡ್ ಹಗರಣದ ತನಿಖೆ ಸರ್ಕಾರಕ್ಕೆ ಮಾಡೋದಕ್ಕೆ ಬೇರೆ ಕೆಲಸ ಇಲ್ಲ. 4 ವರ್ಷದ ಹಿಂದೆ ಆಗಿರುವಂತಹ ವಿಚಾರಕ್ಕೆ ಈಗ ತನಿಖೆ ಮಾಡಿಸ್ತೀವಿ ಅಂದರೆ ಮಾಡಿಸ್ಲಿ ಬಿಡಿ ಅಂತ ಮೈಸೂರಿನಲ್ಲಿ ಈಗ ಯಡಿಯೂರಪ್ಪನವರು ಹೇಳಿದ್ದಾರೆ. ಬಹುಶಃ ಬೇರೆ ಏನು ಕೆಲಸ ಇಲ್ಲ. ಆ ರೀತಿ ತನಿಖೆಗಳು ಮಾಡೋದರಿಂದ ಏನು ಪ್ರಯೋಜನ ಆಗೋದಿಲ್ಲ. 4 ವರ್ಷಗಳ ಹಿಂದಿನ ಹಳೆ ಕಥೆಗಳನ್ನ ತಗೊಂಡು ತನಿಖೆ ಮಾಡಿಸೋದ್ರಿಂದ ಅವ್ರು ಮಾಡಲಿ. ಅದಕ್ಕೆ ಸರ್ಕಾರ ಅದಕ್ಕೆ ಸರ್ವ ಸ್ವತಂತ್ರರಿದ್ದಾರೆ. ಯಾವುದೇ ರೀತಿ ಬೇಕಾದ್ರೆ ತನಿಖೆ. ಬಹುಶಃ ಬೇರೆ ಏನು ಕೆಲಸ ಇಲ್ಲ. ಆ ರೀತಿ ತನಿಖೆಗಳು ಮಾಡೋದರಿಂದ ಏನು ಪ್ರಯೋಜನ ಆಗೋದಿಲ್ಲ. 4 ವರ್ಷಗಳ ಹಿಂದಿನ ಹಳೆ ಕಥೆಗಳನ್ನ ತಗೊಂಡು ತನಿಖೆ ಮಾಡಿಸೋದ್ರಿಂದ ಅವ್ರು ಮಾಡಲಿ. ಅದಕ್ಕೆ ಸರ್ಕಾರ ಅದಕ್ಕೆ ಸರ್ವ ಸ್ವತಂತ್ರರಿದ್ದಾರೆ. ಯಾವುದೇ ರೀತಿ ಬೇಕಾದ್ರೆ ತನಿಖೆ. ಬಹುಶಃ ಬೇರೆ ಏನು ಕೆಲಸ. ಬಟ್ ಅಂದರೆ ಈಗಾಗಲೇ ಸಾಕಷ್ಟು ಕೇಸ್ಗಳೆಲ್ಲ ಈಗಾಗಲೇ ಕೈಗೆತ್ಕೊಂಡು ಯಡಿಯೂರಪ್ಪನವ್ರ ವಿರುದ್ಧ ದೂರು ದಾಖಲಾಗಿ ಎಲ್ಲ ಆಗಿದೆ, ತನಿಖೆ ಆಗ್ತಾ ಇದೆ. ಅದರ ಮಧ್ಯದಲ್ಲಿ ಇದು ಒಂದು ಅಷ್ಟೇ. ಬೇರೆ ಅಭಿವೃದ್ಧಿ ಕೆಲಸಗಳತ್ತ ಗಮನ ಕೊಡೋದು ಬಿಟ್ಟು ಹಳೆಯ ಕೇಸ್ಗಳ ತನಿಖೆ ಮಾಡ್ತೀವಿ, ಇದರಿಂದ ಏನೂ ಪ್ರಯೋಜನ ಇಲ್ಲ ಅನ್ನೋದು ಯಡಿಯೂರಪ್ಪನವರ ಮಾತು. ಬಟ್ ಈಗಾಗಲೇ ಸಬ್ ಕಮಿಟಿ ಕೂಡ ರಚನೆಯಾಗಿದೆ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ. ಅವರು ತನಿಖೆಯನ್ನು ಮಾಡ್ತಾರೆ.